ಇದೇ ಕಾಂಪೌಂಡ್ ಎದುರುಗಡೆ ರಾಜಣ್ಣ ಅವರು ನಿಂತ್ಕೊಂಡು ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸೈಡು ಬಡ್ಡಿ ಇಸ್ಕೊಳ್ಳೋರನ್ನ ನೋಡೋರ್ ಥರ. ಇಲ್ಲಿ ನಿಮಗೆ ಯಾಕೆ ಇಲ್ಲೇ ಅನ್ನೋದಕ್ಕೆ ಇಲ್ಲೊಂದು ಮ್ಯಾಚಿಂಗ್ ನಾನು ತೋರಿಸ್ತೀನಿ ನೋಡಿ. ಈ ಕಾಂಪೌಂಡ್ ಇದೆ ನೋಡಿ, ರಾಜಣ್ಣ ಅವ್ರ ಹಿಂದೆಗಡೆ ಕಾಂಪೌಂಡ್ ಇರುತ್ತೆ, ಅದರಲ್ಲಿ ಈ ಬ್ರಿಕ್ಸು ಮ್ಯಾಚ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಸಹ ಮ್ಯಾಚ್ ಆಗುತ್ತೆ 56 ವರ್ಷದ ಹಿಂದೆ ಸ್ನೇಹಿತರೆ. ಸೊ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಕಳ್ಳರು ಹಿಂಗೆ ನಡ್ಕೊಂಡ್ ಬರ್ಬೇಕಾರೆ ಆ ಲೇಡಿ ಮುಂದೆ ಹೋಗ್ಬೇಕಾರೆ ಇಲ್ಲಿ ಬಂದು ಇಲ್ಲೇನೆ ಕದಿಯೋದು ಇಲ್ಲೇ ಅನ್ನೋದಕ್ಕೆ ಪ್ರೂಫ್ ಏನು ಅಂದ್ರೆ ನೋಡ್ಬೋದು. ಇಲ್ಲಿ ಇದು ಸಿನಿಮಾದಲ್ಲಿ ತೋರಿಸ್ತಾರೆ, ಸಿಂಡಿಕೇಟ್ ಬ್ಯಾಂಕ್ ಜಯನಗರ ಬ್ರಾಂಚ್ ಅಂತ. ಆ ಬೋರ್ಡ್ ಅಲ್ಲಿದೆ ನೋಡಿ, ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿ ಬದಲಾಗಿದೆ. ಅದೆಲ್ಲ ತುಂಬಾ ವರ್ಷ ಆಯ್ತು. ಈ ಗೇಟ್ ಹತ್ರನೇ ನಿಂತ್ಕೊಂಡು ನೋಡ್ತಾರೆ, ಡೋರ್ ಹಾಕಿರುತ್ತೆ. ಆದ್ರೆ ಆ ಟೈಮಲ್ಲಿ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ಯಾವ್ದು ಗೊತ್ತಾ? ಇದೆ ನೋಡಿ, ಗಂಗಾ ಅಂಡ್ ಬ್ರದರ್ ಡೀಸೆಲ್ ಗ್ಯಾರೇಜ್ ಇದೆಯಲ್ಲ, ಇವತ್ತಿಗೂ ಈ ಡೀಸೆಲ್ ಗ್ಯಾರೇಜ್ ಏನಿದೆ ಗ್ಯಾರೇಜು ಇವತ್ತಿಗೂ ಹಾಗೆ ಇದೆ. ಈ ಸೀನ್ ನಡೆಯೋದು ಇಲ್ಲೇನೆ. ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇಷ್ಟೊತ್ತು ಒಂದಷ್ಟು ಸೀನ್ ತೋರಿಸ್ದಂಗೆ ಭಲೆ ರಾಜ 1969ರಲ್ಲಿ ರಿಲೀಸ್ ಆದಂತಹ ನಮ್ಮ ರಾಜಣ್ಣ ಅವರ ಒಂದು ಅದ್ಭುತವಾದ ಸಿನಿಮಾ ಭಲೆ ರಾಜ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಾನು ಕರ್ಕೊಂಡ್ ಬಂದಿದ್ದೀನಿ. ನಾನಿವತ್ತಿರೋದು ಡೈರಿ ಸರ್ಕಲ್. ನಿಮ್ಗೆಲ್ಲ ಗೊತ್ತಿದೆ, ಈ ಡೈರಿ ಸರ್ಕಲ್ ಎದುರುಗಡೆನೆ ಈ ಸಿನಿಮಾದ ಒಂದು ಸಾಂಗ್ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ, ಒಂದು 7-8 ನಿಮಿಷದಲ್ಲೇ. ನಾನೇ ಬಾಳಿನ ಜೋಕರ್ ಅಂತ ಬರುತ್ತಲ್ಲ, ನಾನೇ ಬಾಳಿನ ಜೋಕರ್, ನಾನೇ ಬಡವರ ಮೆಂಬರ್, ಈ ಸಾಂಗ್ ಸ್ಟಾರ್ಟ್ ಆಗೋದು. ಬರ್ತಾ ಬರ್ತಾ ಇಲ್ಲಿಗೆ ಬರುತ್ತೆ. ನಾನು ಈ ಸೀನ್ ನಾನು ಏನ್ ತೋರಿಸ್ದೆ, ಹಾಡಾಗಿದ್ದು ನೆಕ್ಸ್ಟ್ ಸೀನೆ. ಒಬ್ಬ ಪರ್ಸ್ ಇಟ್ಕೊಂಡು ಅಲ್ಲೊಂದು ಗೇಟ್ ಇದೆ ನೋಡಿ, ಆ ಗೇಟ್ ಹತ್ರ ನಾನು ಅಲ್ಲೇ ಹೋಗಿ ಹೇಳ್ತೀನಿ ಆ ಸೀನ್ ಬಗ್ಗೆ. ಇಲ್ಲಿ ಕೆಲ್ಸದಿಂದ ಈಚೆ ಬರ್ತಾರೆ, ನೀವು ನೋಡ್ಬೋದು. ಇಲ್ಲಿ ಬೆಂಗಳೂರು ಡೈರಿ ಅಂತ ಇರುತ್ತೆ. ಈಗ ಚೇಂಜಸ್ ಆಗಿದೆ, ಬಟ್ ಒಳಗಡೆ ಬಿಲ್ಡಿಂಗ್ ಹಾಗೆ ಇದೆ. ನಾನು ಆಗ್ಲೇ ತೋರಿಸ್ದಾಗೆ ಇಲ್ಲಿಂದ ಸಂಬಳ ಪಡ್ಕೊಂಡು ಸಂಬಳ ದಿನ ಹಿಂಗ್ ಬರ್ತಾ ಇದ್ದಂಗೆನೆ ಇಲ್ಲಿ ಬಂದಂತಹ ಒಬ್ರು ಯಜಮಾನ್ರು ಬಡ್ಡಿ ದುಡ್ಡು ಇಸ್ಕೊಂಡಾಗ್ದು ಇದೇ ಜಾಗದಲ್ಲಿ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಗಮ ಇದೆಯಲ್ಲ, ಆಗ ಒಂದಷ್ಟು ಆ ಬಿಲ್ಡಿಂಗ್ ಈಗಲೂ ಇದೆ. ನಾನು ಇನ್ನೊಂಚೂರು ಒಳಗಡೆ ಹೋಗಿ ನಾನು ಅಲ್ಲಿ ತೋರಿಸ್ತೀನಿ ಈಗ. ಸೊ ಈ ಸೀನ್ ನಡೆಯೋದು ಇಲ್ಲೇನೆ. ಅವಾಗ ರಾಜ್ಕುಮಾರ್ ಅವರು ಇಲ್ಲಿಂದ ನಿಂತ್ಕೊಂಡು ಅದನ್ನ ನೋಡ್ತಾ ಇರ್ತಾರೆ. ಈ ಕಾಂಪೌಂಡ್ ಎಲ್ಲ ಇವಾಗ ಚೇಂಜ್ ಆಗಿದೆ. ಆ ಕಾಂಪೌಂಡ್ ಕುರುಹು ಎಲ್ಲೂ ಇಲ್ಲ ಅಂತ ಹೊರಡಬೇಕು ಅಂತ ಅನ್ಕೋಬೇಕಾದ್ರೆ ಸ್ನೇಹಿತರೆ, ನೀವು ನೋಡ್ಬೋದು, ನನಗೆ ಈ ಕಾಂಪೌಂಡ್ ಸಿಕ್ತು. ಈ ಕಾಂಪೌಂಡ್ ಸಹ ಡೈರಿ ಸರ್ಕಲ್ಗೆ ಸಂಬಂಧಪಟ್ಟಿರೋದು. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಸೀನಲ್ಲಿ ನೋಡ್ಬೋದು ರಾಜ್ಕುಮಾರ್ ಅವರು ಇದ್ರ ಮುಂದೆನೆ ನಿಂತ್ಕೊಂಡು ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸೈಡು ಬಡ್ಡಿ ಇಸ್ಕೊಳ್ಳೋರನ್ನ ನೋಡೋರ್ ಥರ. ಇಲ್ಲಿ ನಿಮಗೆ ಯಾಕೆ ಇಲ್ಲೇ ಅನ್ನೋದಕ್ಕೆ ಇಲ್ಲೊಂದು ಮ್ಯಾಚಿಂಗ್ ನಾನು ತೋರಿಸ್ತೀನಿ ನೋಡಿ. ಈ ಕಾಂಪೌಂಡ್ ಇದೆ ನೋಡಿ, ರಾಜಣ್ಣ ಅವ್ರ ಹಿಂದೆಗಡೆ ಕಾಂಪೌಂಡ್ ಇರುತ್ತೆ, ಅದರಲ್ಲಿ ಈ ಬ್ರಿಕ್ಸು ಮ್ಯಾಚ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಸಹ ಮ್ಯಾಚ್ ಆಗುತ್ತೆ 56 ವರ್ಷದ ಹಿಂದೆ ಸ್ನೇಹಿತರೆ. ಸೊ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇವತ್ತಿಗೂ ಒಂದಷ್ಟು ಕುರುಹುನ ಇಲ್ಲಿ ಬಿಟ್ಟಿದ್ದಾರೆ. ಮಿಕ್ಕಿದೆಲ್ಲ ಕಾಂಪೌಂಡ್ಗಳನ್ನ ಕಟ್ಕೊಂಡಿದ್ದಾರೆ ಮುಂದೆಗಡೆ. ಬಟ್ ಇಲ್ಲಿ ಒಂದಷ್ಟು ಜಾಗಗಳಿಗೆ ಇನ್ನೂ ಆ 56 ವರ್ಷದ ಹಿಂದೆ ಏನಿತ್ತಲ್ಲ ಕಾಂಪೌಂಡು, ಆ ಕಾಂಪೌಂಡ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ಸೀನ್ ಆದಮೇಲೆ ನೀವು ನೋಡ್ಬೋದು ರಾಜ್ಕುಮಾರ್ ಅವರು ಈಗ ಬರ್ತಾ ಇರ್ತಾರೆ. ಏನಂದ್ರೆ ಅವರು ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನನ್ನ ಹೆಂಡತಿಗೆ ಔಷಧಿ ತಗೊಂಡೋಗ್ಬೇಕು ಸಾವ್ಕಾರೆ. ಅವರು ಬಡ್ಡಿ ಬಂದಿದ್ದು ಸಂಪೂರ್ಣ ಸಂಬಳನ ತಗೊಂಡೋದ್ರು ಅಂದ್ಬಿಟ್ಟು ರಾಜ್ಕುಮಾರ್ ಏನಾದ್ರು ಮಾಡ್ಬೇಕಲ್ಲ ಅಂದ್ಬಿಟ್ಟು ಅವರು ಬಂದು ಇಲ್ಲಿ ಬಂದು ಹೀಗೆ ಬಂದು ಇದೇ ಜಾಗದಲ್ಲೇನೆ ಡ್ಯಾಶ್ ಹೊಡೆಯೋದು ಆ ಯಜಮಾನ್ರಿಗೆ. ಏನ್ ಯಜಮಾನ್ರೆ ಹಂಗೆ ಬೀಳಿಸ್ಕೊಬಿಟ್ರೆ ಹಂಗೆ ಹಿಂಗೆ ಅಂತ ಮಾತುಕತೆ. ಈ ಸೀನಲ್ಲಿ ಯಾಕೆ ಇಲ್ಲೇ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಅಲ್ಲೊಂದು ಇದ್ದಿರೋದೆ ನೋಡಿ, ಗೋಪುರ ಇದೆ ನೋಡಿ. ಇವತ್ತಿಗೂ ಆ ಗೋಪುರ ಹಾಗೆ ಇದೆ. ಅಷ್ಟೇ ಅಲ್ಲ, ಈ ಸೀನ್ ಆಗ್ಬೇಕಾದ್ರೆ ಬೀಳ್ಬೇಕಾದ್ರು ಈ ಗೇಟ್ ಹಾಗೆ ಇರುತ್ತೆ.
ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಪೈಪು ಸಹ ಇದೆ ನೋಡಿ, ಅದ್ರಲ್ಲಿ ಒಂಚೂರು ಮಾರ್ಕ್ ಮಾಡೋದು ತೋರಿಸ್ತೀನಿ. ಆ ಮಾರ್ಕ್ ಮಾಡೋ ಸೀನು ಸಹ ಅಲ್ಲೇ ಇದೆ. ಸೊ ಇದಾದ್ಮೇಲೆ ಇಲ್ಲಿ ಬಂದು ಬಿದ್ದ ಮೇಲೆ ಎತ್ಬಿಟ್ಟು ಸಮಾಧಾನ ಮಾಡಿ ಕಳಿಸಿ. ಈ ಗೇಟ್ ನೋಡ್ಬೋದು, ಈ ಗೇಟ್ ಎಲ್ಲ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ನಿಮಗೆ ಗೊತ್ತಲ್ಲ, 56 ವರ್ಷದ ಹಿಂದೆ ಎಷ್ಟೆಷ್ಟೋ ಬದಲಾವಣೆ ಆಗಿದೆ. ಅದೇ ರೀತಿ ನಮ್ಮ ಬೆಂಗಳೂರು ಡೈರಿ ಸಹ ಬದಲಾವಣೆ ಆಗಿದೆ. ರಾಜ್ಕುಮಾರ್ ಅವರು ಬಂದು ಹಿಂಗೆ ಒಂದು ಮೌತ್ ಆರ್ಗನ್ನ ಇಟ್ಕೊಂಡು ಪಾಸ್ ಆಗೋದು ಇದೇ ಕ್ರಾಸಲ್ಲೇ. ಈ ಸೀನ್ ನಡೆಯೋದು ಇಲ್ಲೇನೆ. ಏನಂದ್ರೆ ಈ ಕಡೆಯಿಂದ ಬಂದಮೇಲೆ ನಾವು ಬ್ಯಾಕ್ ಡ್ರಾಪಲ್ಲಿ ಅಜ್ಜಿಗೆ ಬರ್ತೀನಿ ಅಜ್ಜಿ ಅಂತ ಹೇಳ್ಕೊಂಡು ರಾಜಣ್ಣ ಅವರು ಈಗ ಬಂದಾಗ ಹೀಗೆ ಪಾಯ್ತಾ ಇರ್ತಾರೆ. ಇಲ್ಲೇ ಇರೋದು ಬೆಂಗಳೂರು ಡೈರಿ. ಸೊ ಈ ಕಾಂಪೌಂಡ್ ಇವಾಗ ಚೇಂಜ್ ಆಗಿದೆ, ಬಟ್ ಮೊದಲಿಗೆ ಅದೇ ಇತ್ತು ಅನ್ನೋದಕ್ಕೆ ಇನ್ನೊಂದೇನೆಂದರೆ ನೀವು ನೋಡ್ಬೋದು, ಇದೇನೆ ಬೆಂಗಳೂರು ಡೈರಿ. ಆ ಸೀನಲ್ಲೂ ಇರುತ್ತೆ ನೋಡಿ ಬ್ಯಾಕ್ ಡ್ರಾಪಲ್ಲಿ ಬೆಂಗಳೂರು ಡೈರಿ. ಇದೇ ಬೆಂಗಳೂರು ಡೈರಿ. ಈ ಬೆಂಗಳೂರು ಡೈರಿಯಲ್ಲಿ ಈ ಕಡೆಯಿಂದನೇ ರಾಜಣ್ಣ ಅವರು ಬಂದು ಮೌತ್ ಆರ್ಗನ್ ಇಟ್ಕೊಂಡು ಹೀಗೆ ಬಂದು ಹೀಗೆ ಪಾಸ್ ಆಗಬೇಕಾದ್ರೆ ಅವರು ನೋಡೋದು ಆ ಬಡ್ಡಿ ಯಜಮಾನರು ಬಡ್ಡಿ ದುಡ್ಡು ಇಸ್ಕೊಳ್ಳೋಕೆ ಬರೋದು ಈ ಬೆಂಗಳೂರು ಡೈರಿ. ನಾನು ಆಗಲೇ ಹೇಳ್ದಂಗೆ ಇದು ಆ ದೇವರು ನಾವು ಮನುಷ್ಯ ವರ್ಗಕ್ಕೆ ಸೇರಿದ್ದೀವಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾನೆ ಅಜ್ಜಿ. ಅವನ ಲಿಸ್ಟ್ ನಲ್ಲಿ ನಮ್ಗೆ ಹೆಸರು. ಆ ಬಾಳೆಹಣ್ಣ ಹತ್ರ ಅಜ್ಜಿ ಹತ್ರ ಬಾಳೆಹಣ್ಣು ನಡುಕ್ತಾ ಇರ್ತಾರೆ, ಜರ್ಕಿನ್ ಹಾಕ್ತಾರೆ. ಅವ್ರ ಹತ್ರ ಇದ್ದಿದ್ದು ಕೋಟೆ ರಾಜಣ್ಣ ಅವ್ರು ಕೊಡ್ತಾರಲ್ಲ, ಅದು ನಡೆಯೋದು ಈ ಭಾಗದಲ್ಲಿ. ಇದೇ ಜಾಗದಲ್ಲೇನೆ ರಾಜಣ್ಣ ಅವರು ಅಜ್ಜಿಗೆ ಇದಾಕೋದು ಏನು, ಜರ್ಕಿನ್ ಹಾಕ್ಬಿಟ್ಟು ಕೋಟ್ ಹಾಕ್ಬಿಟ್ಟು ನಡುಕ್ತಾ ಇದೆಯಾ ಅಜ್ಜಿ ಅಂತೆಲ್ಲ ಕೇಳ್ತಾರಲ್ಲ, ಆ ಸೀನ್ ನಡೆಯೋದು ಇದೇ ಜಾಗದಲ್ಲೇ. ಇದೇ ಜಾಗದಲ್ಲೇ ಮೊದಲು ಇದೆಲ್ಲ ಇತ್ತು, ಚೇರ್ಗಳೆಲ್ಲ ಇತ್ತು. ಈಗ ಅಂಡರ್ ಪಾಸ್ ಎಲ್ಲ ಬಂದಿದೆ, ಹಾಗೆ ಫ್ಲೈಓವರ್ ಎಲ್ಲ ಬಂದಿದೆ. ಸೊ ಇದೆಲ್ಲ ಬಂದಿರೋ ಪರಿಣಾಮ ಇದೆಲ್ಲ ಕಾಂಪೌಂಡು ಯಾವಾಗ ಎಷ್ಟು ಚೆನ್ನಾಗಿತ್ತು ನೋಡಿ. ಆ ಜಾಗದಲ್ಲಿ ಈ ಜಾಗದಲ್ಲೇ ರಾಜಣ್ಣ ಅವರು ಬಂದು ಕುತ್ಕೊಂಡು ಇದು ಮಾಡೋದು ಏನಂದರೆ ಅಜ್ಜಿಗೆ ಕೋಟ್ನ ಹಾಕೋದು. ನೆಕ್ಸ್ಟ್ ಸೀನ್ಗೆ ಹೋಗೋದಾದರೆ ಒಂದು ರಾಬ್ರಿ ಆಗುತ್ತೆ. ಒಂದು ಲೇಡಿ ಹತ್ರ ಒಂದು ಬ್ಯಾಂಕ್ ಎದುರುಗಡೆ ಪರ್ಸ್ ಕಿತ್ಕೊಂಡು ಓಡೋಗ್ತಾರೆ. ಆ ಸೀನ್ನ ಆ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಡೈರಿ ಸರ್ಕಲ್ ಸೀನ್ ನೋಡಿದ್ರಿ. ಈ ಹಾಡು ಆಗ್ತಿದ್ದಂಗೆನೆ ನೆಕ್ಸ್ಟ್ ಸೀನಲ್ಲಿ ಒಂದು ರಾಬ್ರಿ ಆಗುತ್ತೆ. ಒಂದು ಲೇಡಿ ಪರ್ಸ್ ಇಟ್ಕೊಂಡು ಹೋಗ್ಬೇಕಾದ್ರೆ ಕಳ್ಳರು ಹಿಂದೆಯಿಂದ 3-4 ಜನ ಬಂದು ಕಳ್ಳರು ಪರ್ಸ್ನ ಕದೀತಾರೆ. ಈ ಟೈಮಲ್ಲಿ ಈ ಕಳ್ತನ ಆಗೋದು ಇದೇ ಬಿಲ್ಡಿಂಗ್ ಅಲ್ಲಿ. ನೀವು ನೋಡ್ಬೋದು, ಕಳ್ಳರು ಹಿಂಗ್ ನಡ್ಕೊಂಡ್ ಬರ್ಬೇಕಾರೆ ಆ ಲೇಡಿ ಮುಂದೆ ಹೋಗ್ಬೇಕಾರೆ ಇಲ್ಲಿ ಬಂದು ಇಲ್ಲೇನೆ ಕದಿಯೋದು ಇಲ್ಲೇ ಅನ್ನೋದಕ್ಕೆ ಪ್ರೂಫ್ ಏನು ಅಂದ್ರೆ ನೋಡ್ಬೋದು, ಇಲ್ಲಿ ಇದು ಸಿನಿಮಾದಲ್ಲಿ ತೋರಿಸ್ತಾರೆ ಸಿಂಡಿಕೇಟ್ ಬ್ಯಾಂಕ್ ಜಯನಗರ ಬ್ರಾಂಚ್ ಅಂತ. ಆ ಬೋರ್ಡ್ ಅಲ್ಲಿದೆ ನೋಡಿ, ಆ ಬೋರ್ಡ್ ಅಲ್ಲಿದೆ ನೋಡಿ. ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಆಗಿ ಬದಲಾಗಿದೆ. ಅದೆಲ್ಲ ತುಂಬಾ ವರ್ಷ ಆಯ್ತು. ಆದ್ರೆ ಈಗ ಇರೋ ಅದೇ ಸಿಂಡಿಕೇಟ್ ಬ್ಯಾಂಕು ಈಗ ಕೆನರಾ ಬ್ಯಾಂಕ್ ಆಗಿರೋ ಬಿಲ್ಡಿಂಗು ಇದೇನೆ. ನೀವು ಇನ್ನೂ ನೋಡ್ಬೋದು, ಇಲ್ಲಿ ಕಳ್ತನ ಮಾಡ್ಬೇಕಾದ್ರೆ ಹಿಂಗೆ ಬಂದು ಕಳ್ತನ ಮಾಡ್ಬೇಕಾದ್ರೆ ಈ ಕಿಟಕಿಗಳು ಆಗ್ಲೂ ಇರುತ್ತೆ. ನೀವು ನೋಡ್ಬೋದು 1, 2, 3, 4, 5 ಆ ಸೀನಲ್ಲಿ ನೋಡಿ ಇದೇ ಕಿಟಕಿ ಇರುತ್ತೆ. 1900 ಈ ಬಿಲ್ಡಿಂಗಲ್ಲೇ ವಾಸಿಸುವಂಥವ್ರನ್ನ ನಾವು ವಿಚಾರಿಸಿದ್ದು. ಅವ್ರು ಹೇಳಿದ್ದು 1962ರಲ್ಲಿ ಬಿಲ್ಡಿಂಗ್ ಕಟ್ಟಿದಂತೆ. ಅಂದರೆ ಈ ಫಿಲಮ್ ಶೂಟಿಂಗ್ ಆಗಿರೋದು 1969, ಅಂದರೆ 56 ವರ್ಷ ಆಗಿದೆ. 56 ವರ್ಷದ ಅವ್ರು ಹೇಳ್ದಂಗೆ ಇಡೀ ಏರಿಯಾದಲ್ಲಿ ಇದೊಂದೇ ಹಳೆ ಬಿಲ್ಡಿಂಗ್ ಇನ್ನೂ ಉಳ್ಕೊಂಡಿರೋದು ಜಯನಗರದಂತಹ ಏರಿಯಾದಲ್ಲಿ. ಸೊ ಇದೇ ಬ್ಯಾಂಕ್ ಎದುರುಗಡೆನೆ ಕಳ್ತನ ಆಗುತ್ತೆ. ನೀವು ಈ ಟೈಮಲ್ಲಿ ನೋಡ್ಬೋದು, ರಾಜ್ಕುಮಾರ್ ಅವರು ಆಪೋಸಿಟಲ್ಲಿ ಬಾಳೆಹಣ್ಣು ತಿಂತಿರೋ ಥರ ಅಂಗಡಿ ಆ ಕಡೆ ಇರಬೇಕಾಗಿತ್ತು ಅಂತ ತೋರಿಸ್ತಾರೆ. ಬಟ್ ಆ ಅಂಗಡಿ ಅಲ್ಲಿ ತೋರಿಸ್ತಾರೆ, ಬಟ್ ಅದು ಅಂಗಡಿ ಅಲ್ಲಿರಲ್ಲ. ಆ ಅಂಗಡಿ ಇನ್ನೊಂದು ಕಡೆ ಇದೆ, ಅದು ಮೆಜೆಸ್ಟಿಕ್ ಹತ್ರ ಇದೆ. ಇದು ನಾನು ಹೇಳ್ದಂಗೆ ಜಯನಗರ 3rd ಬ್ಲಾಕ್ ಕೆನರಾ ಬ್ಯಾಂಕ್ ಬ್ರಾಂಚ್ ಇದೆಯಲ್ಲ, ಇದೇ ಬ್ರಾಂಚ್ ಬಿಲ್ಡಿಂಗ್ ಎದುರುಗಡೆನೆ ಆ ಸೀನ್ ಆಗಿರೋದು. ಹಾಗೇನೆ ಆ ಅಂಗಡಿ ಬಾಳೆಹಣ್ಣು ಅಂಗಡಿ ಇದೆಯಲ್ಲ, ಅದನ್ನು ನಾನು ಮುಂದಿನ ಸೀನಲ್ಲಿ ಅಥವಾ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ನಿಮ್ಗೆ ಇನ್ನೊಂದು ಪಾರ್ಟ್ ಬಿ ಬೇಕಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಕದ್ದಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಪಿಲ್ಲರ್ ಇದೆ ನೋಡಿ, ಈ ಇದ್ರ ಮಧ್ಯದಲ್ಲೆಲ್ಲ ಪಿಲ್ಲರ್ ಇರುತ್ತೆ. ಈ ಟೈಮಲ್ಲಿ ರಾಜ್ಕುಮಾರ್ ಅವ್ರು ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಗ್ಯಾರೇಜಲ್ಲಿ ಅವರು ಕಳ್ಳರೆಲ್ಲ ಎಂಟ್ರಿ ಕೊಡ್ತಾರೆ. ಆ ಗ್ಯಾರೇಜು ಸಹ ಎಲ್ಲಿದೆ ಅಂತ ನಾನು ವಿಚಾರಿಸಿದ್ದೀನಿ. ಆ ಗ್ಯಾರೇಜ್ಗೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಕಳ್ಳರು ಲೇಡಿಯ ಪರ್ಸ್ ಕದ್ಕೊಂಡು ನಾನು ಆಗ್ಲೇ ತೋರಿಸ್ದಂಗೆ ಕೆನರಾ ಬ್ಯಾಂಕ್ ಅಂದ್ರೆ ಮೊದಲು ಸಿಂಡಿಕೇಟ್ ಬ್ಯಾಂಕು, ಅಲ್ಲಿಂದ ಕದ್ಕೊಂಡ್ ಬಂದ್ಮೇಲೆ ಬರೋದು ಇದೇ ಜಾಗದಲ್ಲಿ. ನೀವು ಆ ಸೀನಲ್ಲಿ ನೋಡ್ಬೋದು. ಇವಾಗ ಏನು ಸೀನ್ ತೋರಿಸಿದೆ, ಕಳ್ಳರು ಫಸ್ಟ್ ಹಿಂಗ್ ಓಡ್ ಬಂದು ಈ ಗೇಟ್ ಹತ್ರನೇ ನಿಂತ್ಕೊಂಡು ನೋಡ್ತಾರೆ, ಡೋರ್ ಹಾಕಿರುತ್ತೆ. ಆದ್ರೆ ಆ ಟೈಮಲ್ಲಿ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ಯಾವ್ದು ಗೊತ್ತಾ? ಇದೇ ನೋಡಿ, ಗಂಗಾ ಆ್ಯಂಡ್ ಬ್ರದರ್
ಡೀಸೆಲ್ ಗ್ಯಾರೇಜ್ ಇದೆಯಲ್ಲ, ಇವತ್ತಿಗೂ ಈ ಡೀಸೆಲ್ ಗ್ಯಾರೇಜ್ ಏನಿದೆ ಗ್ಯಾರೇಜು ಇವತ್ತಿಗೂ ಹಾಗೆ ಇದೆ. ಅದೇ ಅಡ್ರೆಸ್ ಇದೆ ನೋಡಿ. ಅವಾಗ 21 ಇರುತ್ತೆ, ಇವಾಗ 41 ಆಗಿದೆ. ಕೆಂಗಲ್ ಹನುಮಂತಯ್ಯ ರೋಡು ನಿಯರ್ BTS ಕಂಪನಿ. ಎಸ್, ನಾನಿವಾಗಿರೋದು ಕೆಂಗಲ್ ಹನುಮಂತಯ್ಯ ರೋಡ್. ನಾನು ಈ ರೋಡಲ್ಲೇ 2 ವಾರದ ಹಿಂದೆ ಒಂದು ಎಪಿಸೋಡ್ ಮಾಡಿದೆ. ದಾರಿ ತಪ್ಪಿದ ಮಗ ರಾಜ್ಕುಮಾರ್ ಅವರು ರಾಬ್ರಿ ಮಾಡ್ತಾರಲ್ಲ ವಜ್ರಮುನಿ ಅವರಲ್ಲ, ಅದಿರೋದು ಅದೇ ಸರ್ಕಲಲ್ಲೇ, ಇದೇ ರೋಡಲ್ಲೇ ಆ ಆಂಬ್ಯುಲೆನ್ಸ್ ಎಲ್ಲ ಬರೋದು. ಆ ಸರ್ಕಲ್ ಏನಿದೆ ರಾಜಣ್ಣ ಅವರು ನಿಂತ್ಕೊಂಡು ಶೂಟ್ ಮಾಡ್ತಾರಲ್ಲ, ಆ ಸರ್ಕಲ್ ಪಕ್ಕದಲ್ಲೇ ಇಲ್ಲಿದೆ. ಇದರಲ್ಲಿ 1969ರಲ್ಲಿ ರಿಲೀಸ್ ಆದಂತಹ ಭಲೆ ರಾಜ ಸಿನಿಮಾದಲ್ಲೂ ಇದೇ ಗ್ಯಾರೇಜಲ್ಲಿ ಶೂಟಿಂಗ್ ಆಗುತ್ತೆ. ನಾನು ಫಸ್ಟು ಆ ಸೀನು ನಾನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಫಸ್ಟು ಕಳ್ಳರು ಬಂದ್ಬಿಟ್ಟು ಹಿಂಗೆಲ್ಲ ಬಂದ್ಬಿಟ್ಟು ಹತ್ಕೊಂಡು ಓಡೋ ಇದು ಏನು, ಇಲ್ಲಿ ಕಂಬಿ ಇರುತ್ತೆ, ಇಲ್ಲಿ ಇವಾಗ ಅಂಗಡಿ ಇರೋದಿಲ್ಲ, ಮೊದಲು ಕಂಬಿ ಇರುತ್ತೆ, ಈ ಕಂಬಿ ಹತ್ಕೊಂಡು ಓಡೋಗ್ತಾರೆ. ನಾನು ಇನ್ನೊಂದು ರಾಜಣ್ಣ ಅವ್ರು ಬರ್ಬೇಕಾದ್ರೆ ಕ್ಲಿಯರ್ ಆಗಿ ಅದನ್ನ ನಾನು ಮ್ಯಾಚ್ ಮಾಡ್ತೀನಿ. ಇಲ್ಲಿ ಹತ್ಕೊಂಡು ಅವ್ರು ಹತ್ಕೊಂಡು ಹೋಗ್ಬಿಡ್ತಾರೆ. ಆಗ ರಾಜಣ್ಣ ಅವ್ರ ಸೀನ್ ಬರುತ್ತೆ. ರಾಜಣ್ಣ ಅವ್ರು ಹೇಗೆ ಅಂದ್ರೆ, ನೀವು ನೋಡ್ಬೋದು ಇದೇ ಇದರಲ್ಲೇ ಓಡ್ ಬರೋದು. ಈ ಗೇಟ್ ಅವಾಗ್ಲೂ ಇತ್ತು ನೋಡಿ. ಅವರು ರಾಜಣ್ಣ ಅವರು ಹೀಗೆ ಓಡ್ ಬರ್ತಾರೆ. ಫಸ್ಟ್ ಅಲ್ಲಿ ಕಾಂಪೌಂಡ್ ಇರುತ್ತೆ, ಖಾಲಿ ಜಾಗ ಇರುತ್ತೆ, ಓಡ್ ಬಂದ್ಬಿಟ್ಟು ಈ ಗೇಟ್ ಇಂದ ಹಿಂಗ್ ಪಾಸ್ ಆಗಿ ಇಲ್ಲಿ ಒಂದು ಅಂಬಾಸಿಡರ್ ಕಾರ್ ಇರುತ್ತೆ. ಈ ಅಂಬಾಸಿಡರ್ ಕಾರ್ ಒಳಗಡೆ ಹಿಂಗ್ ಇಣುಕಿ ನೋಡ್ತಾರೆ. ಇದೇ ಜಾಗದಲ್ಲಿ ಅದಾಗೋದು. ಇದಾಗಿದ ತಕ್ಷಣ ಯಾರು ಇಲ್ಲ ಅಂತ ಹೀಗೆ ಬರ್ಬೇಕಾದ್ರೆ ಈ ಅಂಗಡಿ ಇರುತ್ತೆ ನೋಡಿ, ಆಗ್ಲೂ ಇದೆ ಈಗಲೂ ಇದೆ. ಈ ಅಂಗಡಿ ಆಗಿದ ತಕ್ಷಣ ಒಂದು ಕಿಟಕಿ ಇರಬೇಕಾಗಿತ್ತು, ಬಟ್ ಆ ಕಿಟಕಿ ಬದಲಿಗೆ ಇವಾಗ ಅದು ರಿನೋವೇಷನ್. ಕಾಲ ಬದಲಾಗಿದೆ, 60 ವರ್ಷ 55 60 ವರ್ಷ ಚೇಂಜ್ ಆಗ್ದಲೇ ಇರುತ್ತಾ. ಸೊ ಇಲ್ಲಿ ಬಂದ್ಮೇಲೆ ಮತ್ತೆ ಅದೇ ಬೋರ್ಡು. ರಾಜಣ್ಣ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಹಿಂಗ್ ನೋಡ್ತಾರೆ. ಅವಾಗ ನೋಡ್ಬೋದು ಇದು ಗೇಟು ಅಟ್ಯಾಚ್ ಆಗಿರೋದು, ಇದು ಎಕ್ಸ್ಟ್ರಾ. ಫಸ್ಟ್ ಇಷ್ಟೇ ಇರುತ್ತೆ, ಇದು ಅಟ್ಯಾಚ್ ಆಗಿರೋದು. ಇಲ್ಲಿ ಬಂದ್ಬಿಟ್ಟು ಹಿಂಗ್ ನೋಡ್ತಾರೆ, ಕಾಣಿಸಲ್ಲ. ಬಗ್ಗಿ ನೋಡ್ತಾರೆ, ಅವಾಗ್ಲೂ ಕಾಣಿಸಲ್ಲ. ಅವಾಗ ಸೀನ್ ಕಟ್ ಮಾಡಿದ್ರೆ ಒಂದು ಶೀಟ್ ಮೇಲೆ ನಡ್ಕೊಂಡ್ ಬರ್ತಾರೆ. ಆ ಶೀಟ್ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಕಳ್ಳರು ಇದೇ ಜಾಗದಲ್ಲೇನೆ ದುಡ್ಡು ಹಂಚ್ಕೋತಾ ಇರ್ತಾರೆ. ಈ ಜಾಗದಲ್ಲಿ ದುಡ್ಡು ಹಂಚ್ಕೋತಾ ಇರ್ತಾರೆ. ರಾಜಣ್ಣ ಅವರು ಹತ್ಕೊಂಡ್ ಬರೋದು ಇಲ್ಲಿಂದಾನೆ. ನೀವು ನೋಡ್ಬೋದು ಶೀಟ್ ಇವಾಗ ಬಾಗ್ಲು ಈ ಕಡೆ ಇದ್ದಿದ್ನ ಆ ಕಡೆ ಒಳಗಡೆ ಇದು ಮಾಡ್ಕೊಂಡಿದ್ದಾರೆ, ಒಂದು ಸ್ವಲ್ಪ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಬಟ್ ರಾಜಣ್ಣ ಅವರು ಹತ್ಕೊಂಡ್ಬರೋದು ಆಗ ಈ ಕಂಬ ಎಲ್ಲ ಇರುತ್ತೆ ನೋಡಿ, ಬಟ್ ಅದೇ ಕಂಬನ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಈ ಇದರಿಂದ ಹತ್ಕೊಂಡ್ಬರ್ಬೇಕಾರೆ ಇಲ್ಲಿ ಲಾರಿಗಳು ನಿಂತಿರ್ತವೆ. ಫಸ್ಟ್ ಒಂದು ಲಾರಿ ನಿಂತಿರ್ತದೆ, ಇನ್ನೊಂದು ಗಾಡಿ ನಿಂತಿರುತ್ತೆ. ಹೀಗೆ ರಾಜಣ್ಣ ಅವ್ರು ಹತ್ಕೊಂಡ್ಬರ್ಬೇಕಾರೆ ಈ ಕಿಟಕಿ ಎಲ್ಲ ಇರುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಟ್ ಆಗಿದ್ದಿದ್ದು ಕಿಟಕಿನೇ. ಇಲ್ಲಿ ಓನರ್ ಅವ್ರನ್ನ ನಾನು ಮಾತಾಡಿಸ್ತೀನಿ ಇದ್ರ ಬಗ್ಗೆ. ಸೊ ಹಿಂಗೆ ಹತ್ಕೊಂಡ್ಬಂದ್ಮೇಲೆ ಈಗ ಹತ್ಕೊಂಡ್ಬರ್ಬೇಕಾದ್ರೆ ನಿಮಗೆ ಒಂದು ಸೀನ್ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಕಲ್ಲಿದೆ. ಈ ಕಲ್ಲು ಅವರು ಹತ್ಕೊಂಡು ಲಾರಿ ಟು ಲಾರಿ ಚೇಂಜ್ ಆಗ್ಬೇಕಾರೆ ಇದ್ರದ್ದೊಂದು ಕಲ್ಲು ಬರುತ್ತೆ ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಮಾರ್ಕ್ ಮಾಡಿ ಬಂದಮೇಲೆ ಇಲ್ಲಿಂದ ಒಂದು ಲಾರಿ ಮೇಲೆ ನಿಂತ್ಕೊಂಡು ಹಿಂಗೆ ನೋಡ್ತಾರೆ. ನೋಡ್ಬೇಕಾರೆ ಇಲ್ಲಿ ದುಡ್ಡು ಹಂಚ್ಕೊಳ್ತಾ ಇರೋದು ಇವ್ರಿಗೂ ಕಳ್ಳರಿಗೂ ಇವ್ರಿಗೂ ಫೇಸ್ ಟು ಫೇಸ್ ಆಗುತ್ತೆ. ಹೀಗೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಫೈಟಿಂಗ್ ಸ್ಟಾರ್ಟ್ ಆಗೋದೆಲ್ಲ ಇದೇ ಗಂಗಾ ಆ್ಯಂಡ್ ಬ್ರೋಸ್ ಗ್ಯಾರೇಜಲ್ಲಿ. ಅದಕ್ಕೆ ಸುತ್ತಮುತ್ತ ಒಂದು ಹಳೆ ಗ್ಯಾರೇಜ್, ಒಂದು ಹಳೆ ಅಂಗಡಿ ಇದೆ ಅಂದರೆ ಇದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ನಿಮಗೆ ಒಂದು ಸೀನಲ್ಲಿ ಆ ಸೀನ್ನ ನಾನು ಫಸ್ಟ್ ಹಾಕ್ಬಿಡ್ತೀನಿ ನೋಡಿ. ರಾಜಣ್ಣ ಅವರು ಚೈನ್ನ ಇಟ್ಕೊಂಡು ಫೈಟ್ ಮಾಡ್ತಾರೆ. ಆ ಪುಲ್ಲಿಂಗ್ ಅದು ಏನು ಹೇಳ್ತಾರೆ, ಕ್ಯಾ ಬತಾಯ ಆಪ್ಕ ಅದಕ್ಕೆ ಪುಲ್ಲಿಂಗ್ ಏನಂತಾರೆ? ಪುಲ್ಲಿಂಗ್ ಕ್ರೇನ್ ಪುಲ್ಲಿಂಗ್ ಕ್ರೇನ್ ಅಂತೆ. ಆ ಪುಲ್ಲಿಂಗ್ ಕ್ರೇನ್ ಇವಾಗ ಏನು ಸೀನ್ ಇದೆಯಲ್ಲ, ಈ ಸೀನ್ನ ಆ ಪುಲ್ಲಿಂಗ್ ಕ್ರೇನ್ ಈಗಲೂ ಇದೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ ಆ ಪುಲ್ಲಿಂಗ್ ಕ್ರೇನ್. ನಮ್ಮ ಪ್ರಕಾಶ್ ಸರ್ ಇಟ್ಕೊಂಡಿದ್ದಾರಲ್ಲ, ಇದೇ ಪುಲ್ಲಿಂಗ್ ಇದು ಚೈನ್ಗಳನ್ನ ಇಟ್ಕೊಂಡು ಅವರು ಫೈಟ್ ಮಾಡ್ತಾರೆ. ಫಸ್ಟ್ ಇದನ್ನು ಒಂದು ಇದಕ್ಕೆ ಹಾಕಿ ಆ ಕಡೆ ಆ ಸೈಡ್ ನಿಲ್ಲಿಸಿರ್ತಾರೆ. ಬಟ್ ಅದನ್ನು ನಮ್ಮ ರಾಜಣ್ಣವರು ಇದೇ ಚೈನ್ನ ಇಟ್ಕೊಂಡು ಫೈಟ್ ಮಾಡೋದು ನೋಡಿ. ಪ್ರಕಾಶ್ ಸರ್ ನಿಂತ, ಸರ್ ಇದೇ ಚೈನ್ನೆ ರಾಜಣ್ಣವ್ರು ಹಿಡ್ದಿದ್ದ ಚೈನ್ನೆ ನೀವು ಹಿಡ್ದಿದ್ದೀರಾ? ಹೌದು, ಬಹಳ ಖುಷಿ ಆಗುತ್ತೆ. ಅನ್ನೋರೆಲ್ಲ ಮುಟ್ಟಿರೋದನ್ನ ನಾವು ಮುಟ್ತಾ ಇದೀವಲ್ಲ. ಹೌದಾ? ಓಕೆ, ಏನು ಅನ್ಸುತ್ತೆ ಸರ್ ಈ ಫಿಲಮ್
ನಾನು ಹೇಳಿದೆ ನಿಮ್ಗೆ ಫೋನ್ ಮಾಡಿ, ಹೌದು ಸರ್. ಅವಾಗ ಏನ್ ಅನ್ನಿಸ್ತು ಇದೆಲ್ಲ ನೋಡಿದ್ರ ಫಿಲಮ್ ಅದಾದ್ಮೇಲೆ? ಇದೆಲ್ಲ ಹಳೇದೆಲ್ಲ ನೋಡಿದ್ರೆ ಒಂಥರ ಖುಷಿ, ಮನಸ್ಸಿಗೆ ಒಂಥರ ನೆಮ್ಮದಿ. ಓಕೆ. ಇನ್ನ ಇಟ್ಟಿದಾರಲ್ಲ ನೋಡಿ, ಇದೆಲ್ಲ ಇದೆ, ಆ ಕಾಂಪೌಂಡು ಆಗ್ಲಿ ಮನೆ ಆಗ್ಲಿ ಹಂಗೆ ಉಳಿಸಿದ್ದಾರೆ. ಹೌದು ಇದೆಲ್ಲ ನಮ್ಮ ಅಣ್ಣವ್ರು ಓಡಾಡಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಸರ್. ಹೌದು ಹೌದು. 50-60 ವರ್ಷ ಆದ್ರೂ ಇನ್ನ ಈ ತರ ಎಲ್ಲ ಥಿಂಗ್ಸ್ ಇಟ್ಟಿದ್ದಾರೆ, ಪ್ರಾಪರ್ಟೀಸ್ನ. ನಮ್ಮ ಓನರ್ ಸಹ ಹೇಳ್ತಾ ಇದ್ರು ಇಲ್ಲೇ ತೆಗ್ದಿದ್ದು ಅಂತ. ಅದೊಂದು ನಮಗೆ ಕ್ಲೂ ಇದೆ. ಕೇಳಿದ್ರಲ್ಲ, ಇದೇ ಇದ್ರಲ್ಲೇನೆ ಶೂಟ್ ಆಗಿರೋದು. ಈ ಚೈನ್ ನಮ್ಮ ಪ್ರಕಾಶ್ ಸರ್ ಏನು ಇಟ್ಕೊಂಡು ಫೈಟ್ ಮಾಡ್ತಾರಲ್ಲ, ಇದೇ ನೋಡಿ. ಆದರೆ ಇದಕ್ಕೆ ಫಸ್ಟು ಒಂದು ಇದು ಹಾಕಿರ್ತಾರೆ, ಒಂದು क्या इसका नीचे के पार्ट है ना? इसका नीचे का पार्ट है, उसको अलग करके इधर रखा हुआ है। ओके 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 ओके। नहीं तो ये और ऊंचा होता है, उससे लटक के फाइट करता है। पता नहीं वो तो, अभी ये उसका पार्ट्स अभी अलग है। ಕೆಳಗಡೆ ಇನ್ನ ಒಂದು ಹಾಂ ಬೇರೆ ಪಾರ್ಟ್ ಇತ್ತಂತೆ. ಓಕೆ ಆ ಪಾರ್ಟ್ ಹೈಟ್ ಜಾಸ್ತಿ ಆಗುತ್ತೆ ಅಂತ ಬಿಚ್ಚಿ ಬೇರೆ ಕಡೆ ಇಟ್ಟಿದಾರಂತೆ. ಓಕೆ ಅದು ಎಲ್ಲಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಮಿಕ್ಕಿದ ಅರ್ಧ ಮಾತ್ರ ಇಲ್ಲಿದೆ. ಓಕೆ ಓಕೆ. ಬಟ್ ಇದೇ ಚೈನ್ ನೋಡಿ ಸ್ನೇಹಿತರೆ, ರಾಜಣ್ಣ ಅವರು ಹಿಡ್ಕೊಂಡು ಫೈಟ್ ಮಾಡೋದು ಆ ಸೀನಲ್ಲಿ. ಸೊ ನೋಡಿದ್ರಲ್ಲ, ಇದಾದ್ಮೇಲೆ ಈಗ ಈ ಗ್ಯಾರೇಜ್ನ ಟೂರ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಒಳಗಡೆ ಹೋಗಿ ನೋಡೋಣ. ನಮ್ಮ ಟ್ರಾನ್ಸ್ಲೇಟರ್ ಪ್ರಕಾಶ್ ಸರ್ ಇದ್ದಾರೆ, ಅವ್ರು ಹಿಂದಿಯಲ್ಲಿ ಹೇಳ್ತಾರೆ. ಸರ್ ಹೇಳಿ ಹೇಗೆ ಏಕೆ ಕ್ಯಾ ಹೈ? ಓ ये क्रेन का पार्ट है, हाँ। वो अलग करके रखा हुआ है। वो उधर हाफ है, इसका हाफ है। ಅರ್ಧ ಅಲ್ಲಿ ಅರ್ಧ ಇಲ್ಲಿ ಇಲ್ಲಿ ಮಾಡಿದ್ದಾರೆ. ಇಟ್ಟಿರೋದಾ? ಹಾ ಹೌದು. ಓಕೆ 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 ಓಕೆ. उसका पार्ट है. ಇದು ಮಾತ್ರ 60 ವರ್ಷದಿಂದ ಏಕೆ ಇದು ಟೈಟ್ ಮಾಡೋದು. ಓಕೆ ಓಕೆ. ತುಂಬಾ ಹಳೆಯ ಗ್ಯಾರೇಜ್ ಸ್ನೇಹಿತರೆ, ಲಾರಿ ಗ್ಯಾರೇಜ್. ಲಾರಿ ಗ್ಯಾರೇಜ್ ಇದು. ಕಮ್ಮಿಲ್ಲ ಅಂದ್ರೂ 60-65 ವರ್ಷ. ನಾನು ಓನರ್ನ ಮಾತಾಡ್ತೀನಿ. ಓನರ್ ಅವರು ಫಾರಿನಲ್ಲಿ ಇದ್ದಾರೆ ಸದ್ಯಕ್ಕೆ. ಅವ್ರು ಬಂದಮೇಲೆ ಇದಿದೆ. ಇಲ್ಲೊಂದು ದೇವಸ್ಥಾನನೂ ಇದೆ. ಪುರಾಣ ದೇವಸ್ಥಾನ. ಓಕೆ. ತುಂಬ ಹಳೆಯ ದೇವಸ್ಥಾನ ಅಂತೆ, ಹೆಸರು ಗೊತ್ತಿಲ್ಲ. ಬಟ್ ಶಿವನ್ ಟೆಂಪಲ್. ಶಿವನ್ ಟೆಂಪಲ್ಲೇ ಇರುತ್ತಲ್ಲ, ಮುನೇಶ್ವರನ ದೇವಸ್ಥಾನ ಇರಬೇಕು. ಅದು ಮುನೇಶ್ವರ ದೇವಸ್ಥಾನ. ಪರಮಾತ್ಮ ನಮಗೂ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸರ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಭಲೆ ರಾಜ ಸಿನಿಮಾ 1969ರಲ್ಲಿ ರಿಲೀಸ್ ಆಗಿದ್ದು, ಎಲ್ಲೆಲ್ಲಿ ಯಾವ್ಯಾವ ಇದು ಜಾಗಗಳಲ್ಲಿ ಶೂಟಿಂಗ್ ಆಗಿದೆ ಅಂತ ನಾನಿವತ್ತು ನಿಮ್ಗೆ ತೋರಿಸಿದ್ದೀನಿ. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇದಿಷ್ಟೇ ಅಲ್ಲ, ಇದೇ ಸಿನಿಮಾದ ಇನ್ನೊಂದಷ್ಟು ಪ್ಲೇಸಸ್ನ ನಾನು ತೋರಿಸೋದು ಬಾಕಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬೇಕಾ ಬೇಡವಾ ಅಂತ. ಅದನ್ನು ನೋಡಿಕೊಂಡು ನಾನು ಆ ಶೂಟಿಂಗ್ ಪ್ಲೇಸ್ಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಲೈಕ್ ಬಟನ್ ಮತ್ತು ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅನ್ಸಿದ್ರೆ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನನಗೆ ಈ ವಿಡಿಯೋದಲ್ಲಿ ಸಹಾಯ ಮಾಡಿದಂತಹ ಪ್ರಕಾಶ್ ಸರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.